ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಲಾಗ್ನಲ್ಲಿ ನನ್ನ ಒಂದು ವೆಕೇಷನ್ ವಿಲಾಗ ಕಂಟಿನ್ಯೂಯೇಷನ್ ವಿಲಾಗ್ ಅಂತಲೇ ಹೇಳ್ಬೋದು. ನನ್ನ ಪ್ರೀವಿಯಸ್ ವಿಲಾಗ್ ನೀವೇನನ್ನ ನೋಡಿದರೆ ನಾನು ತಿರುಪತಿಯಲ್ಲಿ ವೆಕೇಷನ್ಗೆ ಬಂದಿದ್ದೀನಿ. ನಮ್ಮ ಹಸ್ಬೆಂಡ್, ಅವರ ಅಕ್ಕ, ಭಾವ ಎಲ್ಲರನ್ನೂ ಮೀಟ್ ಮಾಡಿದ್ದಾಯಿತು. ಇವಾಗ ಅವರು ನಮ್ಮನ್ನು ತಿರುಪತಿಯಲ್ಲಿರುವಂಥ ಫ್ಯೂ ಟೂರಿಸ್ಟ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ತಿರುಪತಿ ಅನ್ನೋ ಅಷ್ಟರಲ್ಲಿ ನಮ್ಗೆ ಒಂದೇ ಒಂದು ದೇವಸ್ಥಾನ ನೆನಪು ಬರುತ್ತಂದರೆ ತಿರುಮಲಲ್ಲಿರುವಂಥ ಬಾಲಾಜಿ ಟೆಂಪಲು. ಬಟ್ ಅದೊಂದೇ ಅಲ್ಲ, ತುಂಬಾ ಟೂರಿಸ್ಟ್ ಪ್ಲೇಸಸ್ ಇದೆ ಸುತ್ತಮುತ್ತ. ಸೊ ನೀವೇನಾದರೂ ತಿರುಪತಿಗೆ ಬಂದರೆ ಇದು ತುಂಬ ಹಿನ್ನೆಲೆ ಇರುವಂಥ ಒಂದು ದೇವಸ್ಥಾನ. ಅಪ್ಲೈಗುಂಟ ಅಂತ ಒಂದು ಪ್ಲೇಸು, ಅಲ್ಲಿರುವಂಥ ಒಂದು ದೇವಸ್ಥಾನ ಇದು ಸೇಮ್ ಬಾಲಾಜಿ ಟೆಂಪಲ್ ಥರನೇ ಇರುತ್ತೆ. ದ ಓನ್ಲಿ ಡಿಫ್ರೆನ್ಸ್ ಏನಂದರೆ ಈ ಒಂದು ದೇವರಿಗೆ ಅಭಯ ಹಸ್ತ ಇರುತ್ತಂತೆ. ಸೊ ತುಂಬಾ ಪ್ರಸಿದ್ಧಿ ಹೊಂದಿರುವಂಥ ದೇವಸ್ಥಾನ. ಒಂದು ವೇಳೆ ತಿರುಮಲಕ್ಕೆ ಬಂದಾಗ ನಿಮಗೆ ದರ್ಶನ ಆಗಲಿಲ್ಲ ಅಂದರೆ ಈ ದೇವಸ್ಥಾನಕ್ಕೆ ಬಂದು ನೀವು ದರ್ಶನ ಪಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲೂ ತುಂಬಾ ರಶ್ ಇರುತ್ತೆ ಎಲ್ಲ ಟೈಮಲ್ಲೂ ಅಂತ ಹೇಳ್ತಾ ಇದ್ರು. ಬಟ್ ನಾವು ಹೋಗಿದ್ದ ಟೈಮಿಂಗ್ಸಲ್ಲಿ ಸ್ವಲ್ಪ ರಶ್ ಎಲ್ಲ ಏನಿರಲಿಲ್ಲ, ಈಸಿಯಾಗಿ ದರ್ಶನ ಆಯಿತು. ದೇವರಂತೂ ತುಂಬಾ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು. ನಮಗೆ ತಿರುಮಲಗೆ ಹೋದಾಗ ಅದು ದೇವ್ರು ಹೆಂಗಿದೆ ಅಲ್ವಾ, ಸೇಮ್ ಅದೇ ಥರ ಈ ದೇವ್ರು ಸಹ ಇದೆ. ಅಂದರೆ ವಿಗ್ರಹ ಅಂದರೆ ಇಲ್ಲೆಲ್ಲ ಫೋಟೋಸ್ ಎಲ್ಲ ತೆಗಿಯೋಂಗಿಲ್ಲ, ಬಟ್ ನಿಮಗೆ ದರ್ಶನ ಮಾಡಿಸೋಣ ಅಂತ ಇಲ್ಲಿ ಒಂದು ಫ್ಯೂ ಕ್ಲಿಪ್ಸ್ ಹಾಕಿದ್ದೀನಿ. ಅಂದರೆ ಇಲ್ಲೆಲ್ಲ ಫೋಟೋಸ್, ನೀವೇನಾದರೂ ಬಂದಾಗ ಫೋಟೋಸ್ ಎಲ್ಲ ತೆಗಿಯೋಳಕ್ಕೆ ಹೋಗಬೇಡಿ. ನಾನು ಗೊತ್ತಿಲ್ದಿರ ಹಂಗೆ ಒಂದು 2-3 ವೀಡಿಯೋಸ್ ತಗೊಂಡೆ. ಸೊ ನೋಡ್ತಾ ಇರ್ಬೋದು ನೋಡಿ, ಸೇಮ್ ತಿರುಮಲ ದೇವರು ಹೆಂಗೆ ಕಾಣಿಸ್ತದೋ ಹಂಗೆ ಕಾಣಿಸ್ತದೆ. ಇದು ತುಂಬ ಹಿನ್ನೆಲೆ ಇರುವಂಥ ಒಂದು ಟೆಂಪಲ್ ಅಂತ ಹೇಳಿದ್ರು. ನಮಗಂತೂ ದರ್ಶನ ತೊಗೊಂಡು ತುಂಬಾ ಖುಷಿ ಆಯಿತು. ಸೊ ನಿಮಗೇನಾದರೂ ಮನಸ್ಸಲ್ಲಿ ಆಸೆ ಇದ್ದರೆ ಇಲ್ಲಿ ಕೇಳ್ಕೊಂಡ್ರೆ ಅದು ಹಾಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇವ್ರು ಬಂದು ವಾಸು ಅಣ್ಣ ಅಂತ, ನನ್ನ ಫೇವ್ರೇಟ್ ಅಣ್ಣ. ಆಲ್ರೆಡಿ ನನ್ನ ಮದುವೆ ವಿಲಾಗಲ್ಲಿ ನಿಮ್ಗೆ ಹೇಳಿರ್ತೀನಿ ಅಲ್ವಾ. ಸೊ ಅವರೇ ಇವರು. ಸೊ ಇವ್ರು ಬಂದು TTD ಎಂಪ್ಲಾಯಿ, ಅಂದರೆ ದೇವಸ್ಥಾನದಲ್ಲಿ ಕೆಲಸ ಮಾಡೋರು ತಿರುಮಲಲ್ಲಿ. ಸೊ ನಮ್ಗೆ ಯಾವಾಗ ಬಂದ್ರೂ ನಮಗಂತೂ ಏನೂ ಪ್ರಾಬ್ಲಮ್ ಇಲ್ದಿರ ಫುಲ್ಲು ದರ್ಶನ ಮಾಡಿ ಕಳಿಸೋರ್ಗೂ ಪಾಪ ಅಣ್ಣ ಅಷ್ಟು ಚೆನ್ನಾಗಿ ನಮಗೆ ದರ್ಶನ ಮಾಡಿಸ್ತಾರೆ. ಸೊ ನೆಕ್ಸ್ಟು ಇಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದ ಕೌಂಟ್ರಿಗೆ ಬಂದು ಪ್ರಸಾದ ತೊಗೊಳ್ತಾ ಇದ್ದೀವಿ. ಸೊ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ತಿಂದಿರ ಬರಬಾರ್ದು ಅಂತ ಹೇಳ್ತಾರೆ. ಅದು ಪ್ರಸಾದ ತಿಂದ್ರೇ ಅದು ಒಂದು ದೇವರ ಕೃಪೆ ನಮ್ಮ ಮೇಲೆ ಇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಪ್ರಸಾದಕ್ಕೆ ಪುಳಿಯೋಗರೆ ಕೊಟ್ಟರು, ಅದನ್ನೆಲ್ಲ ತಿಂದ್ಕೊಂಡು ನೆಕ್ಸ್ಟು ಆಚೆ ಬಂದು ನಾವು ತೆಂಗಿನಕಾಯಿ ತೊಗೊಂಡು ಹೋಗ್ತಾಯಿದ್ದೀವಿ. ಯಾಕಂದರೆ ದೇವಸ್ಥಾನದಲ್ಲಿ ತೆಂಗಿನಕಾಯಿ ಎಲ್ಲ ಹೊಡಿಯೋಲ್ಲ. ಆಚೆ ಈ ಥರ ಸಪ್ರೇಟಾಗಿ ತೆಂಗಿನಕಾಯಿ ಮತ್ತು ಕರ್ಪೂರ ಹಚ್ಚೋಕ್ಕೆಲ್ಲ ಒಂದು ಸಪ್ರೇಟ್ ಪ್ಲೇಸ್ ಇಟ್ಟಿರ್ತಾರೆ. ಸೊ ಅಲ್ಲೆಲ್ಲ ಕರ್ಪೂರ ದೀಪ ಎಲ್ಲ ಹಚ್ಚಿ ನೆಕ್ಸ್ಟು ತೆಂಗಿನಕಾಯಿ ಎಲ್ಲ ಹೊಡೆದು ನಾವು ನೆಕ್ಸ್ಟು ಅಲ್ಲೇ ಪೂಜೆ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಟೂರಿಸ್ಟ್ ಪ್ಲೇಸ್ ಇದೆ ಅಂದರು ಅಣ್ಣ, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಆನ್ ದ ವೇ ನೋಡಿ ಇಲ್ಲಿ ಕರು ಎಲ್ಲ ಹಾಕಿತ್ತು. ನನ್ನ ಮಗಗಂತೂ ತುಂಬಾ ಇಷ್ಟ ಈ ಥರ ಅನಿಮಲ್ಸ್ ಎಲ್ಲ. ಸೊ ಅದನ್ನು ಆಡ್ಕೊಂಡು ಸ್ವಲ್ಪ ಇದ್ದು ನೆಕ್ಸ್ಟು ಇಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಇವಾಗ ಹೋಗ್ತಾ ಇರೋವಂಥ ಪ್ಲೇಸ್ ಬಂದು ನಾರಾಯಣವನ ಅಂತ, ತುಂಬಾ ಫೇಮಸ್ ಪ್ಲೇಸ್ ಅಂತೆ. ಇಲ್ಲಿ ಫೇಮಸ್ ಇನ್ನೊಂದೇನೆಂದರೆ ಈ ದೇವಸ್ಥಾನದ ಜೊತೆ ಈ ಬಟ್ಟೆ ಎಲ್ಲ ಅಲ್ಲೇ ನೇಯ್ದು ಸೀರೆಗಳೆಲ್ಲ ಕೊಡ್ತಾರೆ. ತುಂಬಾ ಚೀಪಾಗಿ ಸಿಗುತ್ತೆ ನಿಮಗೆ. ಸೊ ಆ್ಯಕ್ಚುಲಿ ನಾವು ಹೋಗುವಷ್ಟರಲ್ಲಿ ದೇವ್ರಿಗೆ ಅಲಂಕಾರ ಮಾಡಬೇಕು ಅಂತ ಅದು ಕ್ಲಾತ್ನ ಕ್ಲೋಸ್ ಮಾಡಿದ್ರು. 6:30ಗೆ ದರ್ಶನ ಅಂದರು. ಸೊ ಇನ್ನೂ ಒಂದು 20 ಮಿನಿಟ್ಸ್ ನಮಗೆ ಫ್ರೀ ಆಗಿತ್ತು ಟೈಮು. ಸೊ ಅಷ್ಟರಲ್ಲಿ ದೇವಸ್ಥಾನ ಎಲ್ಲ ಸರೌಂಡಿಂಗ್ಸ್ ಎಲ್ಲ ನೋಡಿಕೊಂಡು, ಅಂದರೆ ಸುತ್ತಕೊಂಡು ಇನ್ನು 20 ಮಿನಿಟ್ಸ್ ಕೂತ್ಕೊಂಡು ಏನು ಮಾಡೋದು ಅಂತ ಅದು ಸುತ್ತ ಎಲ್ಲ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟು ಅನ್ನ ಇಟ್ಕೊಂಡು ಇಲ್ಲಿ ತುಂಬ ಫೇಮಸ್ ಬಂದು ಬಟ್ಟೆ ಎಲ್ಲ ನೇಯ್ತಾರೆ. ಮತ್ತು ಅದು ಸೀರೆಗಳಾಗಲಿ ಕಾಟನ್ ಡ್ರೆಸ್ಸಸ್ ಆಗಲಿ ಇದೆಲ್ಲ ಚೀಪಾಗಿ ಸಿಗುತ್ತೆ. ನೋಡ್ಕೊಂಬರೋಂಗಿದ್ರೆ ನೋಡ್ಕೊಂಬರೋಣ ಬನ್ನಿ ಅಂದರು. ಸೊ ಹೆಂಗೂ ಆ 20 ಮಿನಿಟ್ಸಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬರೋಣ ಅಂತ ಇವಾಗ ಆಚೆ ಬಂದಿದ್ದೀವಿ. ಆಚೆ ಬರೋಷ್ಟರಲ್ಲಿ ನೋಡಿ ಕರುಗಳು ಎಷ್ಟು ಚೆನ್ನಾಗಿ ನಮ್ಮ ಕಾರ್ ಹತ್ರನೇ ನಿಂತಿತ್ತು. ಸೊ ಇದೆಲ್ಲ ಶಾಪ್ಸು, ಅಂದರೆ ನಾವು ಶಾಪ್ಸ್ ಹತ್ರ ಹೋದರೆ ಅಲ್ಲೇ ನೇಯೋದು ಕೂಡ ಪ್ರೋಸೆಸ್ ತೋರಿಸ್ತಾರೆ. ನೇಯ್ದು ಹಂಗೆ ಅಲ್ಲಿ ಡಿಸ್ಪ್ಲೇ ಸಹ ಇರುತ್ತೆ, ನಾವು ಬೇಕಂದರೆ ಪರ್ಚೇಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಅಲ್ಲಿ ಕಾಫಿ ಎಲ್ಲ ತೊಗೊಂಡು ನಾವೆಲ್ಲ ಫಸ್ಟು ಅವ್ರ ಐಸ್ ಕ್ರೀಮ್ ಮಕ್ಕಳೆಲ್ಲ ತಿಂದರು. ಸೊ ನಾವು ಸ್ವಲ್ಪ ಕಾಫಿ ಎಲ್ಲ ಕುಡಿದು ನೆಕ್ಸ್ಟು ಅಷ್ಟರಲ್ಲಿ ದರ್ಶನ ಎಲ್ಲ ಮಾಡ್ಕೊಳಕ್ಕೆ ಮತ್ತೆ ಬಂದ್ವಿ. ಶಾಪಿಂಗ್ ಆಮೇಲೆ ಹೋಗ್ಬೇಕಾದ್ರೆ ಮಾಡೋಣ ಅಂತ, ಯಾಕಂದರೆ ಅವ್ರು ಆಲ್ರೆಡಿ ಕರೆದ್ರು ಲೈಕ್ ಆಗಿದೆ ಬನ್ನಿ ಅಂತ. ಸೊ ಇಲ್ಲೆಲ್ಲ ಪ್ರಸಾದ ತಿಂದ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಶಾಪಿಂಗ್ ಮಾಡೋಕ್ಕೆ ಆಚೆ ಹೋದ್ವಿ. ಶಾಪಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಕಾಟನ್ ಡ್ರೆಸ್ಸಸ್ ಆಗಲಿ ಕಾಟನ್ ಸ್ಯಾರೀಸ್ ಆಗಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಕಡಿಮೆ ರೇಟಿಗೆ ಸಿಗುತ್ತೆ ಅಂತ. ಅಷ್ಟು ಚೀಪಾಗಿತ್ತು. ಅದರದ್ದೆಲ್ಲ ವಿಡಿಯೋ ಕ್ಲಿಪ್ಸ್ ನಾನು ಜಾಸ್ತಿ ಹಿಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಆಲ್ರೆಡಿ ಹೋಗಿತ್ತು ನಾವು ಹೋಗೋ ಟೈಮ್ಗೆ. ಸೊ ಅವಾಗ ವಿಡಿಯೋಸ್ ಎಲ್ಲ ತೊಗೊಳ್ಳಿಲ್ಲ. ಬಟ್ ಏನೇನು ತೊಗೊಂಡಿದ್ದೀನಿ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದೊಂದು ಗ್ರೀನ್ ಆ್ಯಂಡ್ ಬಿಸ್ಕೆಟ್ ಕಲರ್ ಕಾಂಬಿನೇಷನಲ್ಲಿ ಒಂದು ಡ್ರೆಸ್ ಮೆಟೀರಿಯಲ್ ತೊಗೊಂಡೆ. ಇದು ಜಸ್ಟ್ 400 ರುಪೀಸು. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಮಾತ್ರ.
ಸೊ ನೀವೇನಾದರೂ ಈ ಒಂದು ತಿರುಪತಿಗೆ ದರ್ಶನಕ್ಕೆ ಬಂದರೆ ಆನ್ ದ ವೇ ಹೋಗ್ಬೇಕಾದ್ರೆ ನಾರಾಯಣ ವನಗೆ ಹೋಗಿ ನೀವು ಈ ಸ್ಯಾರೀಸ್ ಆಗಲಿ ಡ್ರೆಸ್ ಮೆಟೀರಿಯಲ್ಸ್ ಆಗಲಿ ಅದೊಂದು ವರ್ತ್ ಅಂತಲೇ ಹೇಳ್ಬೋದು ಪ್ಲೇಸ್ ವಿಸಿಟು. ಇದು ಬಂದು ನಾನು ನಮ್ಮ ಅತ್ತಿಗೆಗೆ ಕೊಡಿಸ್ದೆ, ಅಂದರೆ ವಾಸು ಅಣ್ಣ ಅವರ ಹೆಂಡ್ತಿಗೆ ಇದು ನಾನು ಕೊಡಿಸ್ದೆ. ಇದು ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ನು, ಒಂಥರ ಗ್ರೇ ವಿತ್ ಗ್ರೀನ್ ಕಲರ್. ಅವಾಗೆ ಏನು ತೊಗೊಂಡಿದ್ನಲ್ಲ ಅದು ನಮ್ಮ ಸಿಸ್ಟರ್ಗೆ, ಇದು ನಮ್ಮ ಅತ್ತಿಗೆಗೆ. ಸೊ ಇಷ್ಟು ತಗೊಂಡ್ಮೇಲೆ ನೆಕ್ಸ್ಟು ನಮ್ಮ ಅಮ್ಮಗೆ ಒಂದು ಸ್ಯಾರಿ ತೊಗೊಂಡೆ, ಮತ್ತು ನಮ್ಮ ಹಸ್ಬೆಂಡ್ ಅವರ ದೊಡ್ಡಮ್ಮಗೆ ಒಂದು ಸ್ಯಾರಿ ತೊಗೊಂಡೆ. ಸೊ ನನಗೊಂದು ಡ್ರೆಸ್ ತೊಗೊಂಡೆ. ನನಗೆ ಈ ಒಂದು ಪಿಂಕ್ ಕಲರ್ ಡ್ರೆಸ್ ತೊಗೊಂಡೆ, ಪಿಂಕ್ ವಿತ್ ಕ್ರೀಮ್ ಕಲರು. ಸೊ ಯೂಶ್ವಲಿ ನನ್ನ ಮಗಳಿಗೆ ಈ ಕಲರ್ ತುಂಬ ಇಷ್ಟ, ಅವಳು ಸೆಲೆಕ್ಟ್ ಮಾಡಿದ್ದು ಈ ಪಿಂಕ್ ಚೆನ್ನಾಗಿದೆ ಅಂತ. ಸೊ ಓಕೆ, ಹೆಂಗೂ ಅವಳಿಗೆ ಇಷ್ಟ ಆಗಿದೆ ಅಲ್ಲ ಅಂತ ಇದನ್ನು ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಅಂದರೆ ಈ 2.5 ಮೀಟರ್ಸ್ ಇರುತ್ತೆ ದುಪ್ಪಟ್ಟ ಮತ್ತು ಒಂದು ಪ್ಯಾಂಟ್ ಮೆಟೀರಿಯಲು ಟಾನಲ್ಲಿ ಕಟ್ ಮಾಡಿಕೊಡ್ತಾರೆ. ಸೊ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೊಂದು 50 ರೂಪೀಸ್ ಎಕ್ಸ್ಟ್ರಾ ಕೊಟ್ಟರೆ ಇನ್ನೂ ಜಾಸ್ತಿನೂ ಕಟ್ ಮಾಡಿಕೊಡ್ತಾರೆ. ಬಟ್ ದುಪ್ಪಟ್ಟ ಮಾತ್ರ ರೆಡಿ ಇರುತ್ತೆ, ಸೊ ನೀವು ಸೆಲೆಕ್ಟ್ ಮಾಡಿಕೊಂಡು. ಸೊ ಇಲ್ಲ ಅವರೂ ರೆಡಿಯಾಗಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಇಟ್ಟಿರ್ತಾರೆ. ಸೊ ಇದು ಬಂದು ಸ್ಯಾರೀಸು ಎರಡೂ ಒಂದೇ ಥರ ತೊಗೊಂಡ್ವಿ, ನಮ್ಮ ಹಸ್ಬೆಂಡ್ ಅವರ ದೊಡ್ಡಮ್ಮಗೊಂದು ಮತ್ತು ನಮ್ಮಮ್ಮಗೊಂದು. ಸೊ ಇದು ಈಚ್ 500 ರೂಪೀಸ್ ಸ್ಯಾರಿ, ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ 400 ರೂಪೀಸ್ ಈಚು. ಸೊ ನಿಮಗೆ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ, ಮತ್ತು ಈ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ನೆಕ್ಸ್ಟ್ ಟೈಮ್ ತಿರುಮಲಕ್ಕೆ ಬಂದಾಗ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಲಾಸ್ಟ್ವರೆಗೂ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.